ಆರ್ಡರ್. ಯುವರ್ ಆನರ್, ಬೇಲಿನ ಎದ್ದು ಒಲ ಮೇಯ್ದಾಗೆ ಪ್ರಜೆಗಳ ರಕ್ಷಣೆ ಮಾಡಬೇಕಾಗಿದ್ದ ಈ ಮಹಾದೇವಯ್ಯ ತನ್ನ ಜೀವನದಲ್ಲಿ ನೂರಾರು ಆಸೆಗಳನ್ನು ಹೊತ್ತು ಪೊಲೀಸ್ ಅಧಿಕಾರಿಯಾಗಿ ದೇಶ ಸೇವೆ ಮಾಡಬೇಕು ಅಂತಿದ್ದ ನಿರುದ್ಯೋಗಿ ಕುಮಾರ್ಗೆ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಈ ಮಿನಿಸ್ಟರ್ ಮಹಾದೇವಯ್ಯ ಅವನಿಂದ 1 ಲಕ್ಷ ರೂಪಾಯಿ ವಸೂಲಿ ಮಾಡ್ದ. ಕೊನೆಗೆ ದುಡ್ಡು ಕೆಲಸ ಯಾವುದನ್ನು ಕೊಡದೆ ಪಂಗನಾಮ ಹಾಕದ. ಇದನ್ನ ಪ್ರತಿಭಟಿಸಿದಾಗ ಈ ಮನುಷ್ಯ SI ರಾಜಶೇಖರ್ ಮೂಲಕ ಆ ಹುಡುಗನ ಲಾಕಪ್ ನಲ್ಲಿ ಹಾಕಿ ಟಾರ್ಚರ್ ಮಾಡಿಸಿದಾಗ ಅವನು ಸತ್ತ. ಐ ಅಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರ್ ಆನರ್. ಮೈ ಲಾರ್ಡ್, ಸಿಪ್ಪೆ ತಿಂದವರು ಯಾರು ಸಿಗಾಕೊಂಡವ್ರು ಯಾರು ಅನ್ನೋ ಹಾಗೆ ಈ ಕೇಸು ಚಿಕ್ಕಣ್ಣವ್ರು ಹೇಳಿದಷ್ಟು ಸುಲಭವಾಗಿಲ್ಲ, ಬಹಳ ವಿಚಿತ್ರವಾಗಿದೆ. ನನ್ನ ಕಕ್ಷಿದಾರರೇ ಕುಮಾರ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇರೋ ವ್ಯಕ್ತಿನ ಈ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಅಮರ್ ಅಮರ್ ಅಮರ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ತಮ್ಮ ಹೆಸರು? ಅಮರ್. ಕೊಲೆಯಾದ ವ್ಯಕ್ತಿಗೂ ನಿಮ್ಗೂ ಏನ್ ಸಂಬಂಧ? ಆತ ನನ್ನ ಸ್ನೇಹಿತ. ಕೊಲೆಯಾದ ವ್ಯಕ್ತಿಗೆ ಬೇರೆ ಯಾರು ಸಂಬಂಧಿಕರಿರ್ಲಿಲ್ವಾ? ಅವ್ರ ತಾಯಿದ್ದಾರೆ. ಅವ್ರ ತಾಯಿಂದಾನೇ ಕಂಪ್ಲೇಂಟ್ ಕೊಡಿಸ್ಬೋದಾಗಿತ್ತಲ್ಲ. ಅದು ಅವರು. ಪರವಾಗಿಲ್ಲ ಪರವಾಗಿಲ್ಲ, ಅವ್ರ ಪರವಾಗಿ ನೀನೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಇದ್ರ ಹಿನ್ನೆಲೆ ಏನು ಅಂತ ಸ್ವಲ್ಪ ಹೇಳ್ತೀಯಾ? ನನ್ನ ಸ್ನೇಹಿತನ ಹೀಗಾಯ್ತಲ್ಲ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟೆ. ಓಹೋ, ನಿಮಗೆ ನಿಮ್ಮ ಸ್ನೇಹಿತನ ಮೇಲಿರೋ ಅಫೆಕ್ಷನ್ ವೆರಿ ಗುಡ್ ಇರಬೇಕಾದ್ದೆ. ನಿಮ್ಮ ಸ್ನೇಹಿತನ ಕೊಲೆನ ಪೊಲೀಸ್ ಅಧಿಕಾರಿ ರಾಜಶೇಖರಯ್ಯ ಮಿನಿಸ್ಟರ್ ಮಹಾದೇವಯ್ಯ ಮಾಡಿದ್ದಾರೆ ಅಂತ ಆರೋಪ ಹೊರಿಸಿದಿರಲ್ಲ, ಆ ಕೊಲೆನ ನೀವು ನಿಮ್ಮ ಕಣ್ಣಾರೆ ನೋಡಿದೀರಾ? ಇಲ್ಲ. ಮತ್ತೆ ಯಾವ ಸಾಕ್ಷಿ ಆಧಾರದ ಮೇಲೆ ಅವ್ರ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ? ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ ಮಾರಿಮುತ್ತು. ಅವ್ರ ಆಧಾರದ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟೆ. ಅಂದ್ರೆ ಈ ಕೊಲೆಯನ್ನ ನೀವು ಕಣ್ಣಾರ ನೋಡ್ಲಿಲ್ಲ, ಯಾರೋ 3ನೇ ವ್ಯಕ್ತಿ ಹೇಳಿದ್ದನ್ನ ಕೇಳ್ಕೊಂಡು ಅವ್ರ ಮೇಲೆ ಈ ಮಿಥ್ಯಾರೋಪವನ್ನು ಹೊರಿಸ್ತಾ ಇದ್ದೀರಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯುವರ್ ಆನರ್, ನ್ಯಾಯಾಲಯದಲ್ಲಿ ವಿಚಾರಣೆಗೋಸ್ಕರ ಮಾರಿಮುತ್ತುವನ್ನ ಹಾಜರುಪಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಮಾರಿಮುತ್ತು ಮಾರಿಮುತ್ತು ಮಾರಿಮುತ್ತು. ಯುವರ್ ಆನರ್, ಈ ಕೇಸಿಗೆ ಪ್ರಮುಖವಾದ ಸಾಕ್ಷಿ ಅಂದ್ರೆ ಮಾರಿಮುತ್ತು. ಅವನು ಈ ನ್ಯಾಯಾಲಯಕ್ಕೆ ಹಾಜರಾಗಿಲ್ಲ, ಹಾಜರಾಗೋದೂ ಇಲ್ಲ. ಕಾರಣ ಇಷ್ಟೇ, ಕೊಲೆಯಾದ ಹಿಂದಿನ ದಿನ ಮಾರಿಮುತ್ತು ಕೋಮಗಲಭೆಯಲ್ಲಿ ದಾರುಣ ರೀತಿಯಲ್ಲಿ ಹತ್ಯೆಗೀಡಾಗಿದ್ದ. ಮಾರಿಮುತ್ತನ ನಾನೇ ಖುದ್ದ ಕರ್ಕೊಂಡ್ಬಂದು SP ಅವ್ರಿಗೆ ಒಪ್ಪಿಸಿದ್ದೀನಿ. ಪ್ರತ್ಯಕ್ಷವಾಗಿ ಹೇಳಿಕೆ ಕೊಡಿಸಿದ್ದೀನಿ. ಆ ಹೇಳಿಕೆ ಆಧಾರದ ಮೇಲೆ SP ಅವರು ಇವರಿಬ್ಬರು ಕಸ್ಟಡಿಗೆ ತಗೊಂಡಿದ್ದಾರೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮಾರಿಮುತ್ತುವಿನ ಡೆತ್ ಸರ್ಟಿಫಿಕೇಟ್ ತಾವು ಇದನ್ನ ಪರಾಮರ್ಶಿಸಬೇಕು ಅಂತ ಕೇಳ್ಕೊಳ್ತೀನಿ. ಯುವರ್ ಆನರ್, ಅಮರ್ ಹೇಳಿಕೆ ಪ್ರಕಾರ ಚಾರ್ಜ್ ಶೀಟ್ ಸಲ್ಲಿಸಿರೋ SP ಅವ್ರನ್ನ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿರೋದ್ರಿಂದ ನ್ಯಾಯಾಲಯದ ಅನುಮತಿ ಕೋರ್ತೇನೆ. SP ಸಾಹೇಬ್ರೆ, ಕಂಪ್ಲೇಂಟ್ ಮಾಡಿರೋ ಅಮರ್ ಮಾರಿಮುತ್ತು ಅನ್ನೋ ಸಾಕ್ಷಿನ ನಿಮ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ನಾ? ನನ್ನ ಮುಂದೆ ಯಾವ ಸಾಕ್ಷಿನೂ ಪ್ರೊಡ್ಯೂಸ್ ಮಾಡಿಲ್ಲ. ಮಾರಿಮುತ್ತು ಅನ್ನೋ ವ್ಯಕ್ತಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಯಾವ ಸಾಕ್ಷಿ ಆಧಾರಗಳು ಇಲ್ಲದೆ ನನ್ನ ಕಕ್ಷಿದಾರನ ಅರೆಸ್ಟ್ ಮಾಡೋದಕ್ಕೆ ಕಾರಣ ಅಷ್ಟೇ ಸರ್. ನಿಜವಾದ ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಚೋಕ್ಕೋಸ್ಕರ ಮಂತ್ರಿ ಮಾದೇವಯ್ಯ, ನಿಷ್ಠಾವಂತ ಪೊಲೀಸ್ ಅಧಿಕಾರಿ ರಾಜಶೇಖರ್ ಮತ್ತು ನಾನು 3 ಜನ ಸೇರಿ ಆಡಿದ ನಾಟಕ. ಅಂದ್ರೆ ಕೊಲೆಗಾರ ಜಾಣತನದಿಂದ ಕೊಲೆ ಮಾಡಿ ತನ್ನ ಆರೋಪನ ಹೇಗೆ ಬೇರೆಯವನ್ನ ಹೊರಿಸಿದ್ನೋ ಹಾಗೆ ನಾವು ಬೀಸುವ ಬಲೆಯಿಂದ ಆರೋಪಿ ತಪ್ಪಿಸ್ಕೋಬಾರ್ದು ಅಂತ ಈ ರೀತಿ ಮಾಡಿದ್ವಿ. ಹಾಗಾದ್ರೆ ನಿಜವಾದ ಕೊಲೆಗಾರ ಯಾರು ಅಂತ ಹೇಳ್ತೀರಾ? ಇನ್ಯಾರು? ಸೋಷಿಯಲ್ ವರ್ಕರ್ ಅಂತ ಹೆಸರು ತಗೊಂಡು ಜನಗಳನ್ನ ಚೀಟ್ ಮಾಡ್ತಾ ಇದ್ದ ಈ ಅಮರೇ ನಿಜವಾದ ಕೊಲೆಗಾರ. ಸಾಕ್ಷಿಗಳ ಮೇಲೆ ಹಲ್ಲೆ ನಡೆಸಿರುವುದನ್ನು ಗಮನಿಸಿದರೆ ಇಂತಹ ವ್ಯಕ್ತಿ ಮುಂಗೋಪದಲ್ಲಿ ಎಂತಹ ಕೊಲೆ ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ ಎಂಬುದನ್ನು ತಾನೇ ಖಚಿತಪಡಿಸಿದ್ದಾನೆ. ಈ ಘಟನೆಯನ್ನು ಮುಂದಿಟ್ಟುಕೊಂಡು ಈ ನ್ಯಾಯಾಲಯವು ಆರೋಪಿ ಅಮರನಿಗೆ IPC ಸೆಕ್ಷನ್ 302 ಪ್ರಕಾರ ಜೀವಾವಧಿ ಕಾರಾಗೃಹ ಶಿಕ್ಷೆ ವಿಧಿಸುತ್ತದೆ. ಅಂತೂ ನಮಗೆಲ್ಲ ಕಂಟಕನಾಗಿದ್ದ ಮಾರಿಮುತ್ತುನ ಸಾಯಿಸಿ ನೀವೆಲ್ಲ ಸ್ವಾಭಿಮಾನ, ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಟ್ಟು ಈ ಕೇಸಲ್ಲಿ ನಮ್ಮನ್ನ ಗೆಲ್ಸಿದ್ದಕ್ಕೆ ನಿಮಗೆಲ್ಲ ನಾನು ಚಿರಋಣಿ. ಈ ಸಂತೋಷ ಸಮಯದಲ್ಲಿ ನೀವೇನ್ ಬೇಕಾದ್ರೂ ಕೇಳಿ ಕೊಡ್ತೀನಿ. ಬೆಳಿಗ್ಗೆ ಶೇವಿಂಗ್ ಮಾಡ್ಕೋಬೇಕಾದ ಜ್ಞಾಪಿಸಿ ಕೊಡ್ತಾರೆ. ಯಾಟೆ
ಕೊಡೋ ಶಿವ ನೀನಿರುವಾಗ ನಾವು ಬೇಡ ಅಂತೀವ. ಸರ್ ನಾವಿರೋದೇ ನಿಮ್ಮಂತವ್ರ ಸೇವೆ ಮಾಡಕ್ಕೆ, ಇಂಥ ಕೇಸ್ಗಳು ಇನ್ನೂ ಕೊಡ್ತಾ ಇರಿ. ಎಲ್ರು ನಿಮ್ ಹಾಗೆ ಇದ್ಬಿಟ್ರೆ ನಾನು ಚೆನ್ನಾಗಿರ್ತೀನಿ, ನಮ್ ದೇಶನೂ ಚೆನ್ನಾಗಿರುತ್ತೆ. ನೋಡಿ, ಈ ಚೆಕ್ಕು ನಿಮ್ ಲೈಫ್ ಸೆಟ್ಲ್ಮೆಂಟ್ಗೆ, ಈ ಫೋಟೋ ನಿಮ್ ನೈಟ್ ಎಂಜಾಯ್ಮೆಂಟ್ಗೆ. ಹಾಗೆ ಯಾಕೆ ಅಳ್ತಾ ಇದ್ದೀರಾ? ನಿನ್ನ ಋಣ ತೀರ್ಸಕ್ಕೆ ನಮ್ಮ ಹತ್ರ ಇರೋದು ಇದೊಂದೇ ಕಣೋ. ಅಮರ್, ಇದೆಲ್ಲ ಹೇಗಾಯ್ತು? ನನಗೆ ಗೊತ್ತಿಲ್ಲ ಕಣೋ. ಆದ್ರೆ ಒಂದು ಮಾತ್ರ ಸತ್ಯ, ಕುಮಾರನ್ ಕೊಲೆ ಮಾಡಿದ್ ನಾನಲ್ಲ. ಸ್ನೇಹ ಅನ್ನೋ ಶುಭ್ರವಾದ ಕನ್ನಡಿಲಿ ದ್ರೋಹದ ಬಿಂಬ ಕಾಣಲ್ಲ ಅಂತ ನನಗೆ ಗೊತ್ತು ಕಣೋ. ನನ್ನೊಂದು ಮಾತು ನಡೆಸ್ಕೊತೀರಾ? ಏನ್ ಹೇಳೋ? ಮಗನಾಗಿ ನನ್ನ ತಾಯಿ ಋಣನ ಸ್ವಲ್ಪ ಮಾತ್ರ ತೀರಿಸಿದ್ದೀನಿ, ಅದನ್ನ ಪೂರ್ತಿ ಮಾಡೋ ಭಾರ ನಿಮ್ದು. ಯಾಕೋ ಹೀಗೆ ಮಾತಾಡ್ತೀಯ? ಆಗಿರೋವರೆಗೂ ನಿನಗೇನು ಆಗಲ್ಲ. ಈ ಮಾತನ್ನ ನನಗಿಂತಲೂ ನನ್ನ ತಾಯಿ ಕುಮಾರ್ ತಾಯಿಗೆ ಹೇಳಿದ್ರೇನೆ ಒಳ್ಳೇದು. ಅಮ್ಮ ಅನಿಸ್ಕೊಂಡ್ರೆ ಸಾಲದೆ ಅದಕ್ಕೆ ತಕ್ಕನಾಗೆ ಮಕ್ಕಳ ಬುದ್ಧಿನೂ ಕಲಿಸ್ಬೇಕು. ಊರ್ಗುಪ್ತಾರ ಮಾಡೋ ವೇಷ ಹಾಕೊಂಡು ಇವ್ಳ ಮಗ ಮಾಡ್ಬಾರ್ದು ಕೆಲಸನೇ ಮಾಡ್ಬಿಟ್ಟ. ಮೂರು ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತಾರಲ್ಲ, ಅಂತವ್ರ ನಾಚಿಕೆ ಏನೋ ಮರ್ಯಾದೆ ಏನೋ ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ ಮುಂದೆ ಸಾಕಿದ್ ಮಕ್ಕಳು ಮೂಗ್ದಾರ ಇಲ್ದಿದ್ ಎತ್ತು ಅಂತ. ಇವ್ರ ಮನೆ ದೀಪ ಹಚ್ಚೋಕೆ ಇನ್ನೊಬ್ಬರ ಮನೆ ದೀಪ ಹಚ್ಚಂತ ಕೆಲಸ ಯಾಕೆ ಮಾಡ್ಬೇಕು ಅಂತೀನಿ. ಸತ್ತೋದ್ನಲ್ಲ ಕುಮಾರ, ಅವನ್ನ ಈ ತಾಯಿ ಮಗಳು ಇಬ್ರು ಇಟ್ಕೊಂಡಿದ್ರಂತೆ. ಅದಕ್ಕೆ ಅಂತೆ ಇವಳ ಮಗ ಅವನ್ನ ಕೊಂದಿದ್ದು. ಮಗ ನೋಡಿದ್ರೆ ಜೈಲಿಗೆ ಹೋದ, ಇನ್ನು ನೀನು ಯಾರನ್ನ ಸಾಯಿಸ್ಬೇಕು ಅಂತ ಇನ್ನೂ ಇಲ್ಲಿದ್ಯಾ? ಛೀ, ನಾನಾಗಿದ್ರೆ ಇಂಥ ಅವಮಾನ ತಡಿಲಾರ್ದೆ ನೇಣ್ ಹಾಕೊಂಡು ಸತ್ತೋಗ್ತಾ ಇದ್ದೆ. ಇನ್ನೊಬ್ರು ಬಾಯಿಗೆ ಮಣ್ಣು ಹಾಕಿ ಇಂಥ ಬಂಡ್ ಬಾಳೆ ಯಾಕೆ ಮಾಡ್ತೀರಾ? ಊರನ್ನೇ ಬೆಳಗಕ್ಕೆ ಹೊರಟಿರೋ ನೀನು ಕಡೆ ಪಕ್ಷ ನಮ್ಮನೆಗೆ ಒಂದು ಊದುಗಡ್ಡಿನಾದ್ರೂ ಬೆಳಗೋ.
ಕಪ್ನಿಪತಿ ಯಾಕೋ ಇಷ್ಟೊಂದು ಕುಡಿತಿದ್ಯಾ? ಕ್ಯಾಕಸ್ ಬಾಕ್ ಹೋಗುದು ಬರ್ತೀನಿ.